ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು KCT 2026 ಮತ್ತು ನೀಟ್ ಸ್ಟೂಡೆಂಟ್ಸಿಗೆ ಇರುತ್ತೆ. ಏನೆಲ್ಲ ಅಂತಂದರೆ KA ನಿಮ್ಗೆ ಕೌನ್ಸಿಲಿಂಗಲ್ಲಿ ಯಾವ ರೀತಿ ಸೀಟ್ ಅಲಾಟ್ಮೆಂಟ್ ಮಾಡುತ್ತೆ, ಎಷ್ಟೆಲ್ಲ ರೌಂಡ್ಸ್ ಇರುತ್ತೆ, ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಮತ್ತು ಚಾಯ್ಸ್ ಸೆಲೆಕ್ಷನ್ ಅಂದರೆ ಏನು, ಏನೆಲ್ಲ ಚಾಯ್ಸಸ್ ಇರುತ್ತೆ, ನೀವು ಸೀಟ್ ಇಷ್ಟ ಇದ್ದರೆ ಏನು ಚಾಯ್ಸ್ ಮಾಡಬೇಕು, ಇಷ್ಟ ಇಲ್ಲ ಅಂದರೆ ಏನು ಚಾಯ್ಸ್ ಮಾಡಬೇಕು, ಮತ್ತು ಇಂಜಿನಿಯರಿಂಗ್ ಕಾಲೇಜಸಲ್ಲೆಲ್ಲ ಎಷ್ಟು ಫೀಸ್ ಇರುತ್ತೆ, SC ST ಸ್ಟೂಡೆಂಟ್ಸ್ಗೆ, OBC ಸ್ಟೂಡೆಂಟ್ಸ್ಗೆ, ಮತ್ತು ನಿಮ್ಮ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ, ಮೆಡಿಕಲ್ ಕಾಲೇಜಸಲ್ಲಿ ಎಷ್ಟು ಫೀಸ್ ಇರುತ್ತೆ. ಎಷ್ಟೋ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಕಾಲೇಜ್ ಫೀಸೇ ಗೊತ್ತಿಲ್ಲ. ಸೊ ಲಕ್ಷಾಂತರ ರೂಪಾಯಿ ಇರುತ್ತೆ ಅಂದ್ಬಿಟ್ಟು ಕೌನ್ಸಿಲಿಂಗಲ್ಲಿ ಮೆಡಿಕಲ್ ಕಾಲೇಜಸಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋದಲ್ಲ ರ್ಯಾಂಕ್ ಚೆನ್ನಾಗಿದ್ರು. ಸೊ ಅದನ್ನೆಲ್ಲನೂ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಮತ್ತು ಅದಾದಮೇಲೆ SNQ ಕೋಟ, ಓಕೆ, ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ನಾನು ಹೇಳಿರ್ತೀನಿ. ಮತ್ತು ನಿಮ್ಗೆ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ನೀವು ರ್ಯಾಂಡಮ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮ್ಗೆ ಬರೀ ಮಿಸ್ಟೇಕ್ ಆಗಿಬಿಡುತ್ತೆ. ನಿಮ್ಗೆ ಒಳ್ಳೆ ಸೀಟ್ ಸಿಗೋ ಕೂಡ ಸೀಟ್ ಕೂಡ ಏನು ಮಾಡ್ತಾರೆ, ಮಿಸ್ ಮಾಡ್ಕೊಳ್ತೀರಾ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ರ್ಯಾಂಕ್ಗೆ ಒಂದು ಒಳ್ಳೆ ಸೀಟ್ ಸಿಗಬೇಕಂತಂದರೆ ಈ ವಿಡಿಯೋನ ಕಂಪಲ್ಸರಿ ಕೊನೆವರೆಗೂ ನೋಡಿರಲೇಬೇಕು. ನಾನು ಇವಾಗ ಯಾವುದೋ ಒಂದು ಪಾಯಿಂಟ್ಸ್ ಹೇಳ್ತಾ ಇರ್ತೀನಿ, ಅದು ನಿಮ್ಗೆ ಗೊತ್ತಿರುತ್ತೆ, ಹಾಗಂದ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಿರುತ್ತೆ ಅದು ನಿಮ್ಗೆ ಗೊತ್ತಿರಲಾರ್ದಿರುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ, ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾವು KCT ನೀಟ್ ಯಾವುದೆಲ್ಲ ವೀಡಿಯೋಸ್ ಮಾಡಿರ್ತೀವಿ ಅದನ್ನು ನೀವು ಜಸ್ಟ್ ವಿಡಿಯೋ ನೋಡ್ಕೊಳ್ಬೇಕಷ್ಟೇ. ಅದಾದಮೇಲೆ ನಿಮ್ಮ ಎಲ್ಲ ಕೆಲಸನೂ ಈಸಿ ಆಗಿಬಿಡುತ್ತೆ. ಓಕೆ, ಇವಾಗ ಏನಂತಂದರೆ KA ಕಡೆಯಿಂದ ಏನೆಲ್ಲ ಇನ್ಫಾರ್ಮೇಷನ್ ಇದೆ, ಯಾವ ರೀತಿ ಅವ್ರು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ, ಮತ್ತು ನೀಟ್ ಕೋರ್ಸ್ಗಳಿಗೆ ಯಾವ ಸೀಟ್ ಇರುತ್ತೆ, KCT ಕೋರ್ಸ್ಗಳಿಗೆ ಯಾವ ಸೀಟ್ ಇರುತ್ತೆ, ನೀವು ನಿಮ್ಮ ರ್ಯಾಂಕ್ ಎಷ್ಟಿದ್ರೆ ಎಷ್ಟು ಚೆನ್ನಾಗಿರೋ ಸೀಟ್ ಸಿಗುತ್ತೆ, ಮತ್ತು ಅದಾದಮೇಲೆ ಏನಂತಂದರೆ ಫೀಸ್ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಹೇಳ್ತಾ ಇರ್ತೀನಿ. ಮತ್ತು ಅದಾದಮೇಲೆ ಏನಂತಂದರೆ ಎಷ್ಟು ಪರ್ಸೆಂಟ್, ಎಷ್ಟು ಮೆಡಿಕಲ್ ಕಾಲೇಜಸಲ್ಲಿ ಎಷ್ಟು ಸೀಟ್ ಇದೆ ಗೌರ್ಮೆಂಟ್ ಅಂಡರಲ್ಲಿ, ಮತ್ತು ಇಂಜಿನಿಯರಿಂಗಲ್ಲಿ ಎಷ್ಟು ಸೀಟ್ ಇದೆ, ಅದಾದಮೇಲೆ ಮತ್ತು ನಿಮ್ಮ ರ್ಯಾಂಕು ಥಿಯರಿ 50% ಮತ್ತು CT 50% ಅಂತ KCT ಕೋರ್ಸ್ಗಳಿಗಿದೆ. ನೀಟ್ಗೆ ಯಾವ ರೀತಿ ನಿಮ್ಮ ರ್ಯಾಂಕ್ ಡಿಸೈಡ್ ಆಗುತ್ತೆ ಅದನ್ನೆಲ್ಲನೂ ಒಂದೊಂದಾಗಿ ನೋಡ್ಕೊಳ್ಳೋಣ. ಓಕೆ, ನಿಮ್ಗೆ ಯಾವುದೇ ಒಂದು ಕ್ವಶನ್ಸ್ ಆಗಿರಲಿ ಕಮೆಂಟ್ ಹಾಕಿರಿ, ನಾವು ರೆಸ್ಪಾನ್ಸ್ ಮಾಡೋಕ್ಕೆ ರೆಡಿ ಇದೀವಿ. ಓಕೆ, ಅದಾದಮೇಲೆ ಮತ್ತು ನಿಮ್ಗೆ ಏನೋ ಒಂದು ಕ್ವಶನ್ಸ್ ಇಲ್ಲ ಅಂತಂದ್ರೆ ಸುಮ್ಮನೆ ಹೆಲ್ಪ್ಫುಲ್ ಅಂತ ಹಾಕಿರಿ. ನಮ್ಮ ಟೀಮ್ಗೆ ಏನಾಗುತ್ತೆ ಅಂದರೆ ಮೋಟಿವೇಟ್ ಆಗುತ್ತೆ, ಇನ್ನೂ ಚೆನ್ನಾಗಿರೋ ಇನ್ಫಾರ್ಮೇಷನ್ನು ಮತ್ತು ಕರೆಕ್ಟ್ ಆಗಿರೋ ಇನ್ಫಾರ್ಮೇಷನ್ ನಿಮ್ಗೆ ತಲುಪಿಸೋಣ ಅಂತ. ಏನಂತ ಅಂದರೆ ಇವಾಗೇನಂದರೆ 2026ಅಲ್ಲಿ KA ಯಾವ ರೀತಿ ಸೀಟ್ ಅಲಾಟ್ಮೆಂಟ್ ಮಾಡುತ್ತೆ, ಎಷ್ಟು ರೌಂಡ್ ಮಾಡುತ್ತೆ, ಅದನ್ನೆಲ್ಲ ತಿಳ್ಕೊಳಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗತ್ತಂದರೆ ಯಾವ್ಯಾವ ಕೋರ್ಸ್ಗಳಿಗೆ ಅವ್ರು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ, ನೀವು ಯಾವ ಕೋರ್ಸ್ ಮಾಡ್ಬೇಕಂತಿದ್ದೀರಾ ಆ ಕೋರ್ಸ್ KCT ಕೌನ್ಸಿಲಿಂಗ್ ಮುಖಾಂತರ ನಿಮಗೆ ಸೀಟ್ ಸಿಗುತ್ತಾ ಇಲ್ವಾ, ಇಲ್ಲಾಂದರೆ ಏನು ಮ್ಯಾನೇಜ್ಮೆಂಟ್ ಸೀಟ್ ಮಾಡಬೇಕಾ, ಈ ರೀತಿ ನೀವು ತಿಳ್ಕೊಳ್ಬೇಕಂತಾರೆ. ಇವಾಗ ನೋಡಿ, ನೀವೇನಾದರೂ ಬರೀ KCT ಎಕ್ಸಾಮ್ ಬರ್ತಿದ್ರಿ, ಓಕೆ, ಅವಾಗ ಏನಾಗುತ್ತೆ, ಯಾವೆಲ್ಲ ಕೋರ್ಸಿಗೆ ನೀವು ಕೌನ್ಸಿಲಿಂಗಲ್ಲಿ ಅಟೆಂಡ್ ಆಗಬೇಕಂತಂದರೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ವೆಟರ್ನರಿ, ಓಕೆ, ಮತ್ತು ಅದಾದಮೇಲೆ ಅಗ್ರಿಕಲ್ಚರು, ಫಾರ್ಮಾ ಡಿ, BSc ನರ್ಸಿಂಗು, BPT, BPO, ಮತ್ತು D ಫಾರ್ಮಾ, ಈ ಕೋರ್ಸ್ಗಳಿಗೆ ಬರೀ KCT ಎಕ್ಸಾಮ್ ಬರ್ತಿದ್ರೆ ಸಾಕು, ಆ ರ್ಯಾಂಕ್ ನಿಮ್ಮ 50% ಇದ್ರ ಮೇಲೆ ಡಿಸೈಡ್ ಆಗುತ್ತಲ್ವ, ಅದನ್ನು ಕೂಡ ಕ್ಲಿಯರಾಗಿ ಹೇಳಿರ್ತೀನಿ. ಒಂದೊಂದು ಇಂಜಿನಿಯರಿಂಗ್ ಮಾತ್ರ 50% ಬೋರ್ಡ್ ಮತ್ತು 50% CT, ವೆಟರ್ನರಿಗೆ ಬರೀ CT ಮಾರ್ಕ್ಸು, ಈ ರೀತಿ ಕನ್ಸಿಡರ್ ಇರುತ್ತೆ. ಅದನ್ನು ಕಂಟಿನ್ಯೂ ಮುಂದಿನ ಇದರಲ್ಲಿ ಹೇಳ್ತಾ ಇರ್ತೀನಿ, ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಓಕೆ, ಅದಾದಮೇಲೆ ನೀವು ಬರೀ ಅಂತಂದರೆ KCTನೂ ಬರ್ದಿರ, ನೀಟು ಬರ್ದಿರ, ನಿಮ್ಮ ಮೇನ್ ಫೋಕಸ್ ಏನಿದೆ ಮೆಡಿಕಲ್ ಇದೆ ಅಂತಂದರೆ ಏನು, ನೀಟಲ್ಲಿ ಬರೀ ನೀಟ್ ರ್ಯಾಂಕ್ ಮೇಲೆ ಅದು ಡಿಸೈಡ್ ಆಗುತ್ತೆ. ಅದು MBBS, ಡೆಂಟಲ್ ಮತ್ತು ಆಯುಷ್ ಕೋರ್ಸಸ್ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಕೆ, ಅದನ್ನೇ ಇಲ್ಲಿ ಸ್ಟ್ರಕ್ಚರಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಒಂದು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗಲಿ ಅನ್ನೋದ್ರ ಮುಖಾಂತರ ಮೆಡಿಕಲ್ಲು, ಡೆಂಟಲ್ಲು, ಆಯುಷು, ಇಂಜಿನಿಯರಿಂಗ್ ಇದೆಲ್ಲ. ಓಕೆ, ಇಲ್ಲಿ ಹೇಳಿರಲ್ವಾ, ಅದೇ ಇನ್ಫಾರ್ಮೇಷನ್ ಇಲ್ಲಿದೆ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ವಿದ್ಯಾರ್ಥಿಗಳಿಗೆ ಈಗ ಈ ಮೇಲಿನ ಕೋರ್ಸ್ಗಳಿಗೆ 2025 ಸಾಲಿನಲ್ಲಿ ಇದ್ದ ಸೀಟ್ಗಳು ಎಷ್ಟು ಮತ್ತು ಪ್ರತಿ ಕೋರ್ಸ್ಗಳಿಗೆ ನಿಗದಿಪಡಿಸಿದ ಶುಲ್ಕ ಎಷ್ಟು ಎಂಬುದರ ಬಗ್ಗೆ ಮಾಹಿತಿ ನೀಡಲಾಗಿದೆ. ಅಂತಂದರೆ ಈ ಎಲ್ಲ ಕೋರ್ಸ್ಗಳಿಗೆ ಎಷ್ಟೆಲ್ಲ ಸೀಟ್ಸ್ ಇರುತ್ತೆ ಮತ್ತು ಫೀಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೆಳಗಡೆ ಇನ್ಫಾರ್ಮೇಷನ್ನ ತೋರಿಸಿದ್ದಾರೆ. ಈ ಫಸ್ಟ್ ಬಂದುಬಿಟ್ಟು ಮೆಡಿಕಲ್, ಡೆಂಟಲ್, ಆಯುಷ್ ಫೀಸ್ ಸ್ಟ್ರಕ್ಚರ್ ನೋಡೋಣ. ಓಕೆ, ಇದು ಗೌರ್ಮೆಂಟಿಂದನೇ ಡಿಸೈಡ್ ಆಗಿರೋ ಫೀಸ್ ಸ್ಟ್ರಕ್ಚರು, ನಾನು ಯಾವುದೋ ಒಂದು ಅಂದಾಜದಲ್ಲಿ ಹೇಳ್ತಾ ಇಲ್ಲ, ಮತ್ತು ಅಲ್ಲಿಂದ ಇಲ್ಲಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಹೇಳ್ತಾ ಇರಲಿಲ್ಲ. ಇದು KA ಕಡೆಯಿಂದನೇ ಫೀಸ್ ಸ್ಟ್ರಕ್ಚರ್ ಏನು ಮಾಡಿದ್ದಾರೆ, ಅವರು ಒಂದು ಫಿಕ್ಸ್ ಮಾಡಿದ್ದಾರೆ ಕಾಲೇಜ್ಗೆ, ಪ್ರತಿ ಕಾಲೇಜಿಗೆ. ಸೊ ಅಷ್ಟೇ ತೊಗೊಳ್ತಾರೆ, ಅದಕ್ಕಿಂತ ಜಾಸ್ತಿ ಏನು ತೊಗೊಳ್ಳೋದಿಲ್ಲ. ಎಡಿಷ್ನಲ್ ಅಂತಂದರೆ ಲ್ಯಾಬ್ ಫೀಸ್ ಆಗಿರಲಿ, ಹಾಸ್ಟೆಲ್ ಫೀಸ್ ಆಗಿರಲಿ, ಇದು ಎಕ್ಸ್ಟ್ರಾ ಫೀಸ್ ಇನ್ಕ್ಲೂಡ್ ಆಗುತ್ತೆ, ಅದನ್ನು ಕೂಡ ಕ್ಲಿಯರಾಗಿ ಹೇಳಿರ್ತೇನೆ. ಇವಾಗ ನೋಡಿ, ಮೆಡಿಕಲ್ MBBSಗೆ ತಡೀರಿ ಜೂಮ್ ಮಾಡೋಣ. ನೀವು ಇಲ್ಲಿ ಫಸ್ಟ್ ಕಾಲಮಲ್ಲಿ ನೋಡ್ಬೋದು ಮೆಡಿಕಲ್ ಅಂತ ಇದೆ. ಮೆಡಿಕಲ್ಲು MBBS ಸೀಟ್ಸು ಗೌರ್ಮೆಂಟ್
ಇನ್ ಗೌರ್ಮೆಂಟ್ ಕಾಲೇಜಸ್ ಅಂದರೆ ಗೌರ್ಮೆಂಟ್ ಕಾಲೇಜಸಲ್ಲಿ ಬರೀ ಗೌರ್ಮೆಂಟ್ ಸೀಟೇ ಇರುತ್ತೆ. ಅದಕ್ಕೆ ಎಷ್ಟು ಫೀಸ್ ಹಾಕಿರ್ತಾರೋ ಅಂದರೆ 64,350 ರೂಪಾಯಿ ಇರುತ್ತೆ. ಓಕೆ, ಇದು ಬರೀ ಕಾಲೇಜ್ ಫೀಸ್ ಅಷ್ಟೇ. ಓಕೆ, ನಿಮಗೆ ಹಾಸ್ಟೆಲ್ ಫೀಸ್ ಇಲ್ಲ ಮತ್ತು ಮೆಸ್ ಫೀಸ್ ಇಲ್ಲ. ಇದು ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಸೇಮ್ ಇರುತ್ತೆ ಫೀಸ್. SC ST ಆಗಿರಿ, OBC ಆಗಿರಿ, ಜನರಲ್ ಆಗಿರಿ, GM ಆಗಿರಿ, ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಫೀಸ್ ಏನಾಗಿರುತ್ತೆ ಸೇಮ್ ಇರುತ್ತೆ ಗೌರ್ಮೆಂಟ್ ಕಾಲೇಜಸಲ್ಲಿ. MBBSಗೆ ಎಷ್ಟಾಗುತ್ತೆ ನಿಮಗೆ ಇಯರ್ಲಿ ಅಂತಂದರೆ ಕಾಲೇಜ್ ಫೀಸ್ 64,000 ಆಗುತ್ತೆ. ಹಾಸ್ಟೆಲ್ ಫೀಸ್ ಅದೇ ಗೌರ್ಮೆಂಟ್ ಹಾಸ್ಟೆಲ್ ಇದ್ರೂ ಕೂಡ ಅದಕ್ಕೆ ಫೀಸ್ ಡಿಫ್ರೆಂಟ್ ಇರುತ್ತೆ ಚಾರ್ಜಸ್ಸು. ಓಕೆ, ಡಿಪಾರ್ಟ್ಮೆಂಟ್ ನಡೆಸೋ ಕಡೆಯಿಂದ 11,000 ಅಷ್ಟೇ ಇರುತ್ತೆ ಫೀಸು, ಹಾಸ್ಟೆಲ್ ಫೀಸ್. ಅದಕ್ಕಿಂತ ಜಾಸ್ತಿ ಏನಿರೋದಲ್ಲ. ಮತ್ತು 3,000 ಪ್ರತಿ ತಿಂಗಳು ನಿಮಗೆ ಮೆಸ್ ಊಟಕ್ಕೋಸ್ಕರ ತೊಗೊಳ್ತಾರೆ. ಅದನ್ನು ಬಂದುಬಿಟ್ಟು 36,000 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ ನಿಮಗೆ ಫೀಸ್ ಅಂತಂದರೆ 85,000ವರೆಗೂ ಫೀಸ್ ಆಗುತ್ತೆ ನಿಮಗೆ ಮೆಡಿಕಲ್ಲು. MBBS ನೀವೇನಾದರೂ 2026 ಅಡ್ಮಿಷನ್ ತೊಗೊಂಡ್ರೆ. ಓಕೆ, ಅದರಲ್ಲಿ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ? SC ST ಸ್ಟೂಡೆಂಟ್ಸ್ಗೆ 85,000. ಟೋಟಲ್ ನೀವು ಎಷ್ಟು ಪೇ ಮಾಡಿದ್ದೀರಾ ಅದಕ್ಕಿಂತ 1,000 ಜಾಸ್ತಿನೇ ಸ್ಕಾಲರ್ಶಿಪ್ ಬರುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಟ್ ಈ OBC GM ಸ್ಟೂಡೆಂಟ್ಸು ಇವರಿಗೆಲ್ಲ ಎಷ್ಟು ಬರುತ್ತೆ ಅಂತಂದರೆ ಅವರಿಗೆ 30,000ದಿಂದ 45,000ವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ಓಕೆ, ಬೇಸ್ಡ್ ಆನ್ ದಿ ಫೀ ಸ್ಟ್ರಕ್ಚರ್ ಆ್ಯಂಡ್ ದೇರ್ ಹಾಸ್ಟೆಲ್ ಫೆಸಿಲಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ SC ST ಸ್ಟೂಡೆಂಟ್ಸು ನಿಮಗೆಲ್ಲ ಏನಂತಂದರೆ ಟೋಟಲ್ ಎಷ್ಟೆಲ್ಲ ನೀವು ಫೀಸ್ ಪೇ ಮಾಡಿರ್ತಾರೆ ಎಲ್ಲನೂ ಕ್ಲಿಯರಾಗಿ ರಿಟರ್ನ್ ಬಂದಿರುತ್ತೆ. ಬಟ್ ನೀವು ಫಸ್ಟ್ ಫೀಸ್ ಪೇ ಮಾಡಬೇಕಾಗುತ್ತೆ ಕಾಲೇಜ್ಗೆ, ಆಮೇಲೆ ನಿಮ್ಮ ಅಕೌಂಟಿಗೆ ಸ್ಕಾಲರ್ಶಿಪ್ ಬರುತ್ತೆ. ಡೆಂಟಲ್ ಕೂಡ ಸೇಮ್. ಗೌರ್ಮೆಂಟ್ ಕಾಲೇಜಸಲ್ಲಿ 49,000 ಇದೆ. 49,000 ಇದ್ದರೂ ಅವರಿಗೆ ಮತ್ತೆ 40,000 ಜಾಸ್ತಿ ಆಗುತ್ತೆ. ಏನಕ್ಕಂತಂದರೆ ಹಾಸ್ಟೆಲ್ ಮತ್ತು ಮೆಸ್ ಫೀಸು. ಟೋಟಲ್ ಏಟಂದರೆ 90,000 ಆಗಿಬಿಡುತ್ತೆ ನಿಮಗೆ ಡೆಂಟಲ್ ಅವರಿಗೆ. ಸೇಮ್ ಮೆಡಿಕಲ್ ಅವರಿಗೆ ಟೋಟಲು 1,10,000 ಫೀಸ್ ಆಗುತ್ತೆ. ಗೌರ್ಮೆಂಟ್ ಅವರಿಗೆ SC ST ಅವರಿಗೆ 85,000 ರಿಟರ್ನ್ ಬರುತ್ತೆ ಸ್ಕಾಲರ್ಶಿಪ್ಪು. ಡೆಂಟಲ್ ಅವರಿಗೆ 90,000 ಟೋಟಲ್ ಫೀಸ್ ಆಗುತ್ತೆ. ಅವ್ರಿಗೆ ಕೂಡ 83,000 ಸ್ಕಾಲರ್ಶಿಪ್ ಬರುತ್ತೆ SC STನವರಿಗೆ. ಜನರಲ್ ಅವರಿಗೆ 30,000 ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಈ BAMS, BHMS, BUMS, BNS ಇವರಿಗೆಲ್ಲ 25,000 ಇರುತ್ತೆ ಗೌರ್ಮೆಂಟ್ ಕಾಲೇಜಸಲ್ಲಿ. ಸೇಮ್ ಸ್ಕಾಲರ್ಶಿಪ್ ಏನು ಹೇಳಿದ್ನಲ್ಲ, ನೀವೇನೆಲ್ಲ ಪೇ ಮಾಡಿರ್ತಾರೆ SC ST ಅವರಿಗೆ ರಿಟರ್ನ್ ಬಂದಿರುತ್ತೆ. ಜನರಲ್ ಸ್ಟೂಡೆಂಟ್ಸ್ಗೆ ಒಂದು 20,000ರಿಂದ 30,000 ಬರುತ್ತೆ. ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ ಅಂತಂದರೆ ಇದು ಪ್ರೈವೇಟ್ ಕಾಲೇಜ್ ಇದೆ, ಬಟ್ ಅದರಲ್ಲಿ ನೀವು KA ಮುಖಾಂತರ ಗೌರ್ಮೆಂಟ್ ಸೀಟ್ಗೆ ತೊಗೊಳ್ತಾ ಇದ್ದೀರಾ, ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದೆ ಅಂತಂದರೆ ಇವಾಗ ಏನಂತಂತಂದರೆ MSRIT ಇದೆ, ಮತ್ತು ಬೇರೆ ಬೇರೆ JSS ಮೆಡಿಕಲ್ ಕಾಲೇಜಸ್ ಇದೆ. ಅದರೆಲ್ಲ ನೀವು ಗೌರ್ಮೆಂಟ್ ಸೀಟ್ ತೊಗೋತಿದ್ದಾರೆ ಪ್ರೈವೇಟ್ ಕಾಲೇಜಲ್ಲಿ. ಅಂದರೆ ನಿಮ್ಮ ಕಾಲೇಜ್ ಫೀಸ್ ಬರೀ ಕಾಲೇಜ್ ಫೀಸ್ ಅಷ್ಟೇ, ಹಾಸ್ಟೆಲ್ ಏನು ಇನ್ಕ್ಲೂಡ್ ಇಲ್ಲ, 1,53,000 ಇರುತ್ತೆ. ಓಕೆ, ಹಾಸ್ಟೆಲ್ ಎಲ್ಲ ಪ್ರೈವೇಟ್ ಕಾಲೇಜಸಲ್ಲಿ ಜಾಸ್ತಿ ಇರುತ್ತೆ, 1,00,000 ಮೇಲೆ ಇರುತ್ತೆ, ಅದನ್ನು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇದೇನಂತಂದರೆ KA ನಿಗದಿಪಡಿಸಿರೋ ಫೀಸ್ ಅಂದರೆ 1,53,000 ಇರುತ್ತೆ. ಡೆಂಟಲು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು 95,000 ಇರುತ್ತೆ. ಬೇರೆ ಇದೆಲ್ಲನೂ 75,000 ಇರುತ್ತೆ, BAMS, BHMS. ಓಕೆ, ಮತ್ತು ಪ್ರೈವೇಟ್ ಕಾಲೇಜಸಲ್ಲಿ ಪ್ರೈವೇಟ್ ಸೀಟು ಓಪನ್ ಕೋಟಾ ಅಂತ ಹೇಳ್ತಾರೆ, ಇಲ್ಲ GMP. ಓಕೆ, ಜನರಲ್ ಮೆರಿಟ್ ಮೇಲೆ ಓಪನ್ ಕೋಟಾ ಅಂತ ಹೇಳ್ತಾರೆ. ಅವರಿಗೆ 12 ಲಕ್ಷ ಇರುತ್ತೆ MBBSಗೆ. ಓಕೆ, ಇದೇ ಫೀಸ್ ನೀವೇನಾಗ್ತದೆ ಆಪ್ಷನ್ ಎಂಟ್ರಿ ಮಾಡುವಾಗ ಕಾಲೇಜ್ ಸೆಲೆಕ್ಟ್ ಮಾಡುವಾಗ ಅದ್ರ ಮುಂದ್ಗಡೆನೇ ಫೀಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನು ಜ್ಞಾಪಕ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನೋ ಒಂದು ಸೆಲೆಕ್ಟ್ ಮಾಡಿದ್ದೀರಾ, ಅದು ಹೋಗ್ಬಿಟ್ಟು 12 ಲ್ಯಾಕ್ ಸೀಟ್ ಇತ್ತು, ನಿಮ್ಗೆ ಅಷ್ಟೊಂದು ಪೇ ಮಾಡೋಕ್ಕಾಗಲ್ಲ ಅಂತಂದರೆ KA ಒಪ್ಕೊಳ್ಳೋದಲ್ಲ. ನೀವು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಅದು ಸೀಟ್ ಅಲೋಕೇಟ್ ಆಗಿರುತ್ತೆ. ಜಾಸ್ತಿ ನಿಮ್ಮ ರ್ಯಾಂಕ್ ಕಡಿಮೆ ಇದ್ದರೆ ನೀವು ಜಾಸ್ತಿ ಫೀಸ್ ಇರೋ ಸೆಲೆಕ್ಟ್ ಏನಾದರೂ ಕಾಲೇಜ್ ಸೆಲೆಕ್ಟ್ ಮಾಡಿದರೆ ಕಂಪಲ್ಸರಿ ಅದೇ ಬರುತ್ತೆ ನಿಮಗೆ 100%. ಅವಾಗ ಏನಾಗುತ್ತೆ ಅಂತಂದರೆ ಕ್ಯಾನ್ಸಲೇಷನ್ ಮಾಡುವಾಗ ನೀವು KAಗೆ ಫೈನ್ ಕಟ್ಟಬೇಕಾಗುತ್ತೆ. 1 ಲಕ್ಷ 2 ಲಕ್ಷ ಈ ರೀತಿ ಫೈನ್ ಏನಿರುತ್ತೆ ಅವರು ಸೆಟ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಬೆಸ್ಟ್ ಏನಂತಂದರೆ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಫೀಸ್ ಪೇ ಮಾಡೋಕ್ಕಾಗುತ್ತೆ, ನಿಮ್ಗೆ ಯಾವ ಸೀಟ್ ಚೆನ್ನಾಗಿದೆ. ನೀವು ಈ ಕಾಲೇಜ್ ಸಿಕ್ಕರೆ ನಾನು ಹ್ಯಾಪಿಯಾಗಿ ಹೋಗ್ತೀನಿ, ಆ ಕಾಲೇಜಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಬೇಕು ಆಪ್ಷನ್ ಎಂಟ್ರಿಲಿ. ಇದ್ರ ಬಗ್ಗೆ ನಾನು ಕ್ಲಿಯರಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಓಕೆ, ನಿನ್ನೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂತ ಇದೆ, ಅದನ್ನು ನಾನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಅದನ್ನು ಜಾಯ್ನ್ ಆಗಿ. ಏನಕ್ಕೆ ಜಾಯ್ನ್ ಆಗಬೇಕು ಅಂತಂದರೆ ನಿಮಗೆ ಬೇಗ ಇನ್ಫಾರ್ಮೇಷನ್ ಬೇಕಂದರೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲ ಯಾವುದೊಂದು ಇನ್ಫಾರ್ಮೇಷನ್ ಮಿಸ್ ಆಗಿದ್ರು ನಂಗೆ ಪರವಾಗಿಲ್ಲ ಅಂತಂದರೆ ಜಾಯ್ನ್ ಆಗಕ್ಕೆ ಹೋಗ್ಬೇಡಿ. ಓಕೆ, ಅದಾದಮೇಲೆ ಏನಂತಂದರೆ ಪ್ರೈವೇಟ್ ಕಾಲೇಜಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಅಂತ ಇರುತ್ತೆ. ಅದೆಲ್ಲ ಎಷ್ಟಿರುತ್ತೆ ಮೆಡಿಕಲ್ಗೆ ಅಂದರೆ 22 ಲಕ್ಷ ಇರುತ್ತೆ, ಮಿನಿಮಮ್ 22 ಲಕ್ಷ ಇರುತ್ತೆ. ಮತ್ತು ಅದಾದಮೇಲೆ ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಡೆಂಟಲ್ ಅವರಿಗೆ 6.5 ಲಕ್ಷ ಇರುತ್ತೆ. ಓಕೆ, ಪ್ರೈವೇಟ್ ಸೀಟ್ ಇನ್ ಡೀಮ್ಡ್ ಯೂನಿವರ್ಸಿಟಿ ಅವರು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ. ಓಕೆ, PP ಸೀಟ್ಸ್ ಅಂತ ಹೇಳ್ತಾ ಇರ್ತಾರೆ. ಮತ್ತು ಏನಂತಂತಂದರೆ NRI ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್. ಓಕೆ, ನೀವೇನಾದರೂ NRI ಕ್ಯಾಟಗರಿಗೆ ಮ್ಯಾಚ್ ಆಗ್ತಿದ್ರೆ ಮಾತ್ರ NRI ಸೀಟ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರುತ್ತೆ. ಸರ್ ಇಲ್ಲ ನನ್ನ ಹತ್ರ ದುಡ್ಡಿದೆ ನಾನು NRI ಹಾಕ್ತೀನಿ ಅಂದರೆ KA ಒಪ್ಕೊಳ್ಳೋದಲ್ಲ. ಓಕೆ, 28 ಲ್ಯಾಕ್ ಇರುತ್ತೆ ಮಿನಿಮಮು, ಮ್ಯಾಕ್ಸಿಮಮ್ 45 ಲ್ಯಾಕ್ ಇರುತ್ತೆ, 45.5 ಲ್ಯಾಕ್ ಇರುತ್ತೆ NRI ಸೀಟ್ಸ್ಗೆ. ಇದು ಮೆಡಿಕಲ್ ಮಾಡಬೇಕಂದ್ರೆ ನೀವು. ಓಕೆ, ಇದು ಡೆಂಟಲ್ ಮಾಡಬೇಕಂತಂತಂದರೆ
ಮಿನಿಮಮ್ 3 ಲ್ಯಾಕ್ ಇರುತ್ತೆ NRI ಸ್ಟೂಡೆಂಟ್ಸ್‌ಗೆ ಡೆಂಟಲ್ ಮಾಡಬೇಕಂದ್ರೆ. ಮ್ಯಾಕ್ಸಿಮಮ್ 8 ಲ್ಯಾಕ್ ಇರುತ್ತೆ. ಇದು ನಾರ್ಮಲ್ BHMS, BAMS ಅವಕ್ಕೆಲ್ಲ ಏನಿರುತ್ತೆ, BAMS‌ಗೆ NRIಗೆ 6 ಲಕ್ಷ ಇರುತ್ತೆ. ಉಳ್ಕಿದ್ಕೆಲ್ಲ ಕಡಿಮೆ ಇರುತ್ತೆ. ಓಕೆ. ಮ್ಯಾನೇಜ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಓಕೆ. ಇದು ಇನ್ NRI ಅಲ್ಲ, ಓಪನ್ ಕೋಟಾ ಅಲ್ಲ, ಗೌರ್ಮೆಂಟ್ ಅಲ್ಲ, ಮ್ಯಾನೇಜ್ಮೆಂಟ್ ಸೀಟ್. ಬಟ್ ಮೆಡಿಕಲ್ ಎಲ್ಲ ಸೀಟು KA ಮುಖಾಂತರನೇ ಆಗುತ್ತೆ. ನಿಮಗೆ 28 ಟು 45 ಲ್ಯಾಕ್ಸ್ ಬೇಕಾಗುತ್ತೆ. ಓಕೆ. ಡೆಂಟಲ್ ಏನಾದರೂ ಮಾಡಬೇಕಂದ್ರೆ 3 ಲ್ಯಾಕ್ಸ್ ಟು 11 ಲ್ಯಾಕ್ಸ್ 8 ಲ್ಯಾಕ್ ರುಪೀಸ್ ಬೇಕಾಗುತ್ತೆ. ಸೊ ಇದನ್ನ ಫೀಸ್‌ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇಂಜಿನಿಯರಿಂಗ್ ಸೀಟ್ ಫೀಸ್ ಸ್ಟ್ರಕ್ಚರ್ ನೋಡೋಣ. ಓಕೆ. ವೆರಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಇಂಜಿನಿಯರಿಂಗ್. ಎಲ್ಲ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ ಜಾಸ್ತಿ ಜನ. ನೀವೇನಾದ್ರೂ ಗೌರ್ಮೆಂಟ್ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ಬೇಕಂತಂದ್ರೆ 44,000 ಇರುತ್ತೆ. ಕಾಲೇಜ್ ಫೀಸ್, ಬರೀ ಕಾಲೇಜ್ ಫೀಸ್ 44,000 ಇರುತ್ತೆ. ಹಾಸ್ಟೆಲ್ PG ಅದಲ್ಲೇನಿರುತ್ತೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಬಿ ಫಾರ್ಮ್ ಏನಾದರೂ ಮಾಡ್ಬೇಕಂದ್ರೆ 14,000 ಇರುತ್ತೆ. ಫಾರ್ಮಾ ಸೈನ್ಸ್ ಪರ್ ಸೆಮಿಸ್ಟರ್‌ಗೆ 40,000 ಇರುತ್ತೆ. ಓಕೆ. ಆಮೇಲೆ ವೆಟರ್ನರಿ, ಅಲೈಡ್ ಹೆಲ್ತ್ ಸೈನ್ಸ್‌ಗೆ 76,000 ಇರುತ್ತೆ. ಮತ್ತೆ SC/ST ಸ್ಟೂಡೆಂಟ್‌ಗೆ 12,000 ಇರುತ್ತೆ ಸ್ಟೂಡೆಂಟ್ಸ್. ಓಕೆ. 12,000 ಅಷ್ಟೇ ಇರುತ್ತೆ SC/ST ಸ್ಟೂಡೆಂಟ್ಸ್‌ಗೆ. ಅದನ್ನು ಗಮನ ಇಟ್ಕೊಳ್ಳಿ. ವೆಟರ್ನರಿ ಯಾರಾದರೂ SC/ST ಸ್ಟೂಡೆಂಟ್ಸ್ ಮಾಡಬೇಕಂದ್ರೆ ನಿಮಗೆ 12,000 ಅಷ್ಟೇ ಇರುತ್ತೆ. BSc ನರ್ಸಿಂಗ್ ಮಾಡಬೇಕಂದ್ರೆ 10,000 ಇರುತ್ತೆ. ಆಮೇಲೆ SNQ ಕೋಟಾ. SNQ ಕೋಟಾ SC/ST ಸ್ಟೂಡೆಂಟ್ಸಿಗೆ ಇರೋದಿಲ್ಲ. SC/ST ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ. ಬರೀ ಇದು ಏನು OBC ಸ್ಟೂಡೆಂಟ್ಸು, GM ಸ್ಟೂಡೆಂಟ್ಸು, 2A, 3A, 3B, SC/ST ಬಿಟ್ಟು ಯಾರೆಲ್ಲ ಇರ್ತಿರಲ್ಲ ಅಲ್ವಾ, ಅವರಿಗೆ ನಿಮಗೆ SNQ ಕೋಟಾ ಬರುತ್ತೆ ನಿಮ್ಮ ರ್ಯಾಂಕ್ ಮೇಲೆ. ಬಟ್ ನೀವು ಕಾಲೇಜ್ ಸೆಲೆಕ್ಟ್ ಮಾಡುವಾಗ ಏನಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕೆ ಚೆನ್ನಾಗಿ ಮಾಡಬೇಕಾಗುತ್ತೆ. ಓಕೆ. ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಅದನ್ನೆಲ್ಲ ತಿಳ್ಕೊಳ್ಬೇಕಂತಂದರೆ ನಾನು ಮುಂದೆ ವಿಡಿಯೋ ಮಾಡಿರ್ತೀನಿ ಅದ್ರ ಬಗ್ಗೆ. ಸೊ ಅದಕ್ಕೋಸ್ಕರ ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ರೀತಿ SNQ ಕೋಟಾ ನೀವು ತೊಗೊಳ್ಬೇಕನ್ನೋದು. ಅದಕ್ಕೆ ಎಷ್ಟಿರುತ್ತೆ ಫೀಸು, ನೀವು ಯಾವುದೇ ಕಾಸ್ಟ್ ಅವ್ರ ಸ್ಟೂಡೆಂಟ್ಸ್ ಆಗಿರಿ 20,000 ಇರುತ್ತೆ ನಿಮ್ಮದು SNQ ಕೋಟಾಕ್ಕೆ. ಸ್ಕಾಲರ್ಶಿಪ್ಪೇ ನಿಮ್ದು 20,000 ಆಗಿದ್ದು ಜಾಸ್ತಿ ಬರುತ್ತೆ. ಸೊ ಅಲ್ಲಿ ನಿಮಗೆ ಹಣ ಏನಾಗುತ್ತೆ, ಉಳಿತಾಯ ಆಗುತ್ತೆ. ಸೊ ಏಡೆಡ್ ಕೋರ್ಸಸ್ ಏನಿರುತ್ತೆ ಅದಕ್ಕೆ 44,000 ಇದೆ ಫೀಸು. ಅನ್ಎಡೆಡ್ ಕೋರ್ಸಸ್ ಮತ್ತು ಅನ್ಎಡೆಡ್ ಕಾಲೇಜಸ್ ಅಂತ ಇರುತ್ತೆ. ಓಕೆ. ಪ್ರೈವೇಟ್ ಕಾಲೇಜಸ್ ಆ ರೀತಿ ಇರುತ್ತೆ. ಅಲ್ಲಿ 1,12,000 ಇರುತ್ತೆ ನಿಮಗೆ ಫೀಸ್. ಓಕೆ. 1,12,000 1,21,000 ಇರುತ್ತೆ ಇಂಜಿನಿಯರಿಂಗ್ಗೆ. ಬಿ ಫಾರ್ಮಾಗೆ ಏನಿರುತ್ತೆ, ಬಿ ಫಾರ್ಮಾಗೆ 28,000 ಇರುತ್ತೆ ಅನ್ಎಡೆಡ್ ಕಾಲೇಜ್, ಪ್ರೈವೇಟ್ ಕಾಲೇಜಸಲ್ಲಿ. ಫಾರ್ಮಾ ಡಿಗೆ 67,000 ಇರುತ್ತೆ. ಫಾರ್ಮ್ ಸೈನ್ಸ್ಗೆ ಏನಿರುತ್ತೆ 60,000 ಇರುತ್ತೆ. SC ಸ್ಟೂಡೆಂಟ್ಸ್ಗೆ 30,000 ಇರುತ್ತೆ. ಇದೇನಿದೆ ವೆಟರ್ನರಿ, ಅಲೈಡ್ ಹೆಲ್ತ್ ಸೈನ್ಸ್ ಎಲ್ಲ ಬರೀ ಗೌರ್ಮೆಂಟ್ ಕಾಲೇಜಸ್ ಅಷ್ಟೇ ಇದೆ, ಪ್ರೈವೇಟ್ ಕಾಲೇಜಸ್ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಫೀಸ್ ಏನಾಗಿದೆ 26,000 ಇಲ್ಲ, ST ಸ್ಟೂಡೆಂಟ್ಸ್ಗೆ 13,000 ಇರುತ್ತೆ. BSc ನರ್ಸಿಂಗು ಪ್ರೈವೇಟ್ ಕಾಲೇಜಸ್ಸಲ್ಲಿ 10,000 ಇರುತ್ತೆ ಗೌರ್ಮೆಂಟ್ ಸೀಟ್ಗೆ. ಮ್ಯಾನೇಜ್ಮೆಂಟ್ ಸೀಟ್ಗೆ 1 ಲಕ್ಷ ಇರುತ್ತೆ. ಸೊ ಇದನ್ನೆಲ್ಲಾನು ನೋಡ್ಕೊಂಡ್ಬಿಟ್ಟು ಏನು ಮಾಡಿರ್ತೀರಂದರೆ, ಇಂಜಿನಿಯರಿಂಗ್ ನೀವು ಗೌರ್ಮೆಂಟ್ ಸೀಟ್ ಅಷ್ಟೇ ಬೇಕಂತಂದರೆ KA ಮುಖಾಂತರ ಹೋಗಬೇಕು. ಇಲ್ಲ ಸರ್ ನಾನು ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ತೀನಿ ಅಂದರೆ ನೀವು ಡೈರೆಕ್ಟ್ ಕಾಲೇಜ್ಗೆ ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳ್ಬೋದು. ಅಲ್ಲಿ ಫೀಸ್ ಏನಾಗುತ್ತೆ, ನೀವು ನಿಮ್ಮ ಮಾತುಕತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದರೂ ರಿಕ್ವೆಸ್ಟ್ ಮಾಡಿಕೊಂಡು ಕಡಿಮೆ ಮಾಡಿಕೊಂಡ್ರು ಕೂಡ ಕಡಿಮೆ ಆಗುತ್ತೆ ಫೀಸ್ ಮ್ಯಾನೇಜ್ಮೆಂಟ್ ಸೀಟ್ಗೆ. ಈ KA ಮುಖಾಂತರ ಏನೂ ಕಡಿಮೆ ಆಗಲ್ಲ. KAನೇ ಗೌರ್ಮೆಂಟೇ ಸೆಟ್ ಮಾಡಿರೋ ಫೀಸ್ ಅದು. ಓಕೆ. ಸ್ಕಾಲರ್ಶಿಪ್ ಎಲ್ಲ ಚೆನ್ನಾಗಿ ಬರುತ್ತೆ, ಡೋಂಟ್ ವರಿ. ಓಕೆ. SC ಸ್ಟೂಡೆಂಟ್ಗೆ ಏನಾದರೂ 76,000 ಸ್ಕಾಲರ್ಶಿಪ್ ಬರುತ್ತೆ ಇಂಜಿನಿಯರಿಂಗ್ ಮಾಡಿದವ್ರಿಗೆ. ಮತ್ತು ಜನರಲ್ ಸ್ಟೂಡೆಂಟ್ಸ್ಗೆ 30,000 33,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ಸ್ಕಾಲರ್ಶಿಪ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಕೋಬೇಡಿ, ಎಲ್ರಿಗೂ ಸೇಮ್ ಇರುತ್ತೆ ಸ್ಕಾಲರ್ಶಿಪ್. ಅಂದರೆ ಎಲ್ಲ ಕೋರ್ಸ್ಗಳಿಗೆ SC ಸ್ಟೂಡೆಂಟ್ಸು ಮೆಡಿಕಲ್ ಮಾಡಿರಲಿ, ಇಂಜಿನಿಯರಿಂಗ್ ಮಾಡಿರಲಿ ಸೇಮ್ ಈ ರೀತಿ. ಓಕೆ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಹಂಚಿಕೆ ಯಾವ ರೀತಿ ಇರುತ್ತೆ ಅಂತಂದರೆ, ಸರ್ಕಾರಿ ಆಗಿರಲಿ, VTU ಕಾಲೇಜಸ್ ಆಗಿರಲಿ 100% ಸೀಟ್ಸ್ ಏನಿರುತ್ತೆ. ಇವಾಗ ಒಂದು ಕಾಲೇಜ್ RV ಕಾಲೇಜಲ್ಲಿ 110 ಸೀಟ್ ಇದೆ. CS ಬ್ರ್ಯಾಂಚಲ್ಲಿ ಎಲ್ಲಾನು KAನೇ ಗೌರ್ಮೆಂಟೇ ಏನಾಗುತ್ತೆ ಅಲಾಟ್ಮೆಂಟ್ ಮಾಡುತ್ತೆ. ನೀವು ಡೈರೆಕ್ಟ್ ಹೋಗಿ ಇದು ಮಾಡ್ಕೊಳ್ಳಬಾರ್ದು. ಏನಂತಂದರೆ ನೀವು KA ಮುಖಾಂತರನೇ ಸೀಟ್ ಅಲಾಟ್ಮೆಂಟಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಬೋದು. ಓಕೆ. ನೀವು ಮ್ಯಾನೇಜ್ಮೆಂಟ್ ಏನಾದರೂ ಸೀಟ್ ಮಾಡ್ತೀನಿ ಅಂತಂದ್ರೆ ಡೈರೆಕ್ಟ್ ಕಾಲೇಜ್ಗೆ ಹೋಗಬೇಕಾಗುತ್ತೆ. ಓಕೆ. ಗೌರ್ಮೆಂಟ್ ಸೀಟ್ ಬೇಕಂದರೆ KA ಮುಖಾಂತರನೇ. ಮತ್ತು ಖಾಸಗಿ ಅನುದಾನ ಅಂತ ಇದೆ. ಪ್ರೈವೇಟ್ ಏಡೆಡ್ ಕಾಲೇಜಸಲ್ಲಿ 95% ಗೌರ್ಮೆಂಟ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇವಾಗ ಒಂದು ಕಾಲೇಜಸಲ್ಲಿ 100 ಸೀಟ್ ಇದ್ದರೆ 95 ಸೀಟು KA ಅಲೋಕೇಟ್ ಮಾಡುತ್ತೆ. ಇನ್ನು ಉಳಿದ 5 ಸೀಟು ಆಡಳಿತ ಮಂಡಳಿ ಅಂತಂದರೆ ಕಾಲೇಜವರು ಮ್ಯಾನೇಜ್ಮೆಂಟಲ್ಲಿ ಹಂಚ್ಕೊಳ್ತಾರೆ. ಖಾಸಗಿ ಅನ್ಎಡೆಡ್. ಓಕೆ. ಪ್ರೈವೇಟ್ ಅನ್ಎಡೆಡಲ್ಲಿ 45% ಇವ್ರು ಮಾಡಿರ್ತಾರೆ KAನವರು. 30% ಕಾಮಿಡ್-ಕೆಯಿಂದ ಬರ್ತಾ ಇರುತ್ತೆ ಸೀಟ್ಸು, ಯಾವುದೇ ಸ್ಟೇಟ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಮತ್ತು ಮ್ಯಾನೇಜ್ಮೆಂಟ್ ಅಂದರೆ 25 ಇರುತ್ತೆ. ಪ್ರೈವೇಟ್ ಮೈನಾರಿಟಿ ಕಾಲೇಜಸಲ್ಲಿ 40% ಗೌರ್ಮೆಂಟು ಇರುತ್ತೆ. ಆಮೇಲೆ 30% ಗೌರ್ಮೆಂಟ್ ಅಂದಾಗ KA. ಓಕೆ. ಕಾಮಿಡ್-ಕೆ 30% ಮಾಡುತ್ತೆ, 30% ಮ್ಯಾನೇಜ್ಮೆಂಟು. ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ 40% KA, 60% ಮ್ಯಾನೇಜ್ಮೆಂಟು. ಖಾಸಗಿ ಆರ್ಕಿಟೆಕ್ಚರಲ್ ಕಾಲೇಜಸ್. ಓಕೆ. 45% KA ಮಾಡುತ್ತೆ, 30% ಕಾಮಿಡ್-ಕೆಯಿಂದ ಬರ್ತಾರೆ ಸ್ಟೂಡೆಂಟ್ಸು, 25% ಏನಾಗುತ್ತೆ ಮ್ಯಾನೇಜ್ಮೆಂಟಿಂದ ಬರುತ್ತೆ. ಓಕೆ. ಇದು ಬಂದುಬಿಟ್ಟು ಏನಂದರೆ, ಈ ಲಿಸ್ಟ್ ನೀವೇನು ನೋಡ್ತಾ ಇದ್ದೀರಾ,
ವಿಡಿಯೋ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಬೋದು. 2025 ಗೌರ್ಮೆಂಟ್ ಕಾಲೇಜಸ್ ಎಷ್ಟಿತ್ತು, ಏಡೆಡ್ ಕಾಲೇಜಸ್ ಎಷ್ಟಿತ್ತು, ಟೋಟಲ್ ಕಾಲೇಜಸ್ ಎಷ್ಟಿತ್ತು, ಟೋಟಲ್ ಸೀಟ್ಸ್ ಎಷ್ಟಿತ್ತು, ಮೆಡಿಕಲ್ ಆಗಿರಲಿ, ಡೆಂಟಲ್ ಆಗಿರಲಿ, ಇಂಜಿನಿಯರಿಂಗ್ ಆಗಿರಲಿ. ಓಕೆ, ಫಾರ್ ಎಕ್ಸಾಂಪಲ್ ಮೆಡಿಕಲಲ್ಲೇ ತೊಗೊಂಡ್ರೆ ಕಾಲೇಜಸ್ ಎಷ್ಟಿತ್ತು ಅಂದರೆ ಹೋದ ವರ್ಷ 66 ಕಾಲೇಜಸ್ ಇತ್ತು. ಸೀಟ್ಸ್ ಎಷ್ಟಿತ್ತು ಅಂದರೆ 10,000 ಇತ್ತು. ಓಕೆ, ಆಮೇಲೆ ಏನಂತಂತಂದರೆ ಇಲ್ಲಿ ಬಂದುಬಿಟ್ಟು ಇಂಜಿನಿಯರಿಂಗಲ್ಲಿ 228 ಕಾಲೇಜಸ್ ಇತ್ತು 2025. ಇವಾಗ ಸೀಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ವರ್ಷ ನೀವು ಕಂಪೇರ್ ಮಾಡ್ಬೋದು. 24 78,000 ಇಂಜಿನಿಯರಿಂಗ್ ಸೀಟ್ ಇತ್ತು. 2025 85,000 ಸೀಟ್ಸ್ ಆಗಿದೆ. ಓಕೆ, ನಿಯರ್ಲಿ ಅಂತಂದರೆ ಒಂದು 7,000 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ವರ್ಷ ಇದೇ ರೀತಿ ಆಗುತ್ತೆ. ನೀವು ಬೇಕಂದರೆ ಎಲ್ಲ ಕೋರ್ಸ್ದು ನೋಡ್ಕೊಳ್ಳಿ, ಸ್ಕ್ರೀನ್ ಪಾಸ್ ಮಾಡಿಬಿಟ್ಟು. ಓಕೆ, ಆಮೇಲೆ ವೆರಿ 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 ಇಂಪಾರ್ಟೆಂಟ್ ಏನಂತಂದರೆ ಮೆರಿಟ್ ರ್ಯಾಂಕ್ ಯಾವ ರೀತಿ ನಿಮ್ಮ ಡಿಸೈಡ್ ಆಗುತ್ತೆ. ನೀವೇನಾದರೂ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ನಿಮ್ಮ ಥಿಯರಿ ರಿಸಲ್ಟ್ 50% ಮತ್ತು CT ರಿಸಲ್ಟ್ 50% ಮೇಲೆ ನಿಮ್ಮ KCT ರ್ಯಾಂಕ್ ಬರುತ್ತೆ. ಅದು ಬೇಸ್ ಮೇಲೆ ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಸಿಗುತ್ತೆ. ಆರ್ಕಿಟೆಕ್ಚರಲ್ ಏನಿದೆ ನೀವು ಮಾಡಬೇಕಂದ್ರೆ ಅವಾಗ 50% ನಿಮ್ಮ ಬೋರ್ಡ್ ಎಕ್ಸಾಮ್ದು ಮತ್ತು 50% ನಿಮ್ಮ NATA ಎಕ್ಸಾಮ್ದು. ಓಕೆ, ಅದಾದಮೇಲೆ ಏನಂತಂದರೆ ಅಗ್ರಿಕಲ್ಚರ್ BSc ಅಗ್ರಿ ಮಾಡಬೇಕಂತಂದರೆ PCMB ಕೋರ್ಸಸ್ ಇರುತ್ತೆ. 50% ನಿಮ್ಮ ಬೋರ್ಡ್ ಮತ್ತು 50% CT ಇರುತ್ತೆ. ಈ ರೀತಿ ನೀವು ವೆಟರ್ನರಿ ಮಾಡಬೇಕಂತಂದರೆ ಸರ್ ನನ್ನ ಥಿಯರಿ ಮಾರ್ಕ್ಸ್ ಕನ್ಸಿಡರ್ ಆಗೋದಿಲ್ವಾ? 100% ಕನ್ಸಿಡರ್ ಆಗೋದಿಲ್ಲ. ಓನ್ಲಿ CT ಅಂತ ಕೊಟ್ಟಾರಲ್ಲ, ಬರೀ ನಿಮ್ಮ CT ರ್ಯಾಂಕ್ ಮೇಲೆ ನಿಮಗೆ ವೆಟರ್ನರಿ ಸೀಟ್ ಸಿಗುತ್ತೆ. ಮತ್ತು ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲ ಬರೆದಿರ್ತಾರಲ್ವಾ, ಅಗ್ರಿ ಪ್ರಾಕ್ಟಿಕಲ್ ಅದೆಲ್ಲನೂ ಅಲ್ಲಿ ಕನ್ಸಿಡರ್ ಆಗುತ್ತೆ. B ಫಾರ್ಮಾ CTಗೂ ಸೇಮ್ CTನೇ ಇದೆ. ಬಟ್ ಮೆಡಿಕಲ್, ಡೆಂಟಲ್, ಆಯುಷು, ಅಲೈಡ್ ಹೆಲ್ತ್ ಸೈನ್ಸ್ಗೆ ಓನ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಅಷ್ಟೇ. ಆಯುಷು, ಡೆಂಟಲ್ಲು ಮತ್ತು ಮೆಡಿಕಲ್ಗೆ ಓನ್ಲಿ ನೀಟ್ ರ್ಯಾಂಕಿಂಗ್. ಇವಾಗ ನಿಮ್ಮ ಪೇರೆಂಟ್ಸ್, ನಿಮ್ಮ ಸ್ಟೂಡೆಂಟ್ ಏನಾದರೂ 60% ರಿಸಲ್ಟ್ ಇದ್ದರೆ ಥಿಯರಿ, ನೀಟಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದರೆ ಅವ್ರಿಗೆ ಒಳ್ಳೆ ಸೀಟ್ ಸಿಗುತ್ತೆ. ಅಲ್ಲಿ ಥಿಯರಿ ಕನ್ಸಿಡರ್ ಆಗೋದಿಲ್ಲ. ಓಕೆ, ಕಡಿಮೆ ಬಂದರೂ ಅವ್ರಿಗೆ ಏನು ಭಯಕ್ಕೆ ಹೋಗಬೇಡಿ. ಇಂಜಿನಿಯರಿಂಗ್ ಯಾರೆಲ್ಲ ಮಾಡಿರ್ತಾರೆ ಅಲ್ಲಿ ಥಿಯರಿ ಮತ್ತು CT ಮಾರ್ಕ್ಸ್ ಇದಾಗಿರುತ್ತೆ. ಮತ್ತು ನಿಮಗೆ KCT ಮತ್ತು 2025 ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಅದರ ಹೆಸರು ಬಂದುಬಿಟ್ಟು ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಅಂತ. ಓಕೆ, ಅದು ಈ ರೀತಿ ಇರುತ್ತೆ. ಇಲ್ಲಿ ಸಬ್ಸ್ಕ್ರೈಬ್ ಅಂತ ಕೊಟ್ಬಿಟ್ಟು ಆಲ್ ಅಂತ ಕೊಟ್ಕೊಳ್ಳಿ. ಅದಾದಮೇಲೆ ಕ್ವಿಕ್ ಇನ್ಫಾರ್ಮೇಷನ್ ಬೇಕು ನನಗೆ ಸರ್ ಯಾವಾಗ ಹೊಸದಾಗಿ ಅಪ್ಡೇಟ್ ಬರುತ್ತೆ ಅವಾಗ ನನ್ನ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತಂದರೆ ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಅವರು ಏನು ಮಾಡಿದ್ದಾರೆ ಅಂದರೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. KCT, PGCT, DCT 2026 ಅಪ್ಡೇಟ್ಸ್ ಅಂತ ಈ ರೀತಿ ಇನ್ಫಾರ್ಮೇಷನ್ ಶೇರ್ ಮಾಡಿರ್ತಾರೆ. ಇದನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಗ್ರೂಪ್ ಜಾಯ್ನ್ ಆಗೋ ಲಿಂಕ್. ಅದನ್ನು ಕೂಡ ನೀವು ಜಾಯ್ನ್ ಆಗಿ. ಓಕೆ, ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋಸ್ ಬಂದುಬಿಟ್ಟು ಈ ರೀತಿ ನಿಮಗೆ ಎಲ್ಲ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ನು, ಚಾಯ್ಸಸ್ಸು ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಕೂಡ ವಿಡಿಯೋ ಮಾಡಿರ್ತೀನಿ. ಮತ್ತು ಫೀಸ್ ಎಲ್ಲ ಕವರ್ ಆಯಿತು. ಮತ್ತು ಇನ್ನೂ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಹಾಕಿರಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡಿರ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಥ್ಯಾಂಕ್ ಯು.